ಇನ್ಕ್ರೆಡಿಬಲ್ ಎಕ್ಸ್ಪೀರಿಯನ್ಸಸ್ ಮ್ಯಾಮ್. ನಾನು ಇಡೀ ಜೀವನದಲ್ಲಿ ನನ್ನ ಕತೆ ಪಾಠ ಓದು ಎಲ್ಲ ಕಲ್ತಿದ್ದು ಆ ಸಂಶೋಧನಾ ಕೇಂದ್ರದಲ್ಲಿ. ಎಷ್ಟೊಂದು ಜನ ರಿಸರ್ಚರ್ಸ್ ಬರ್ತಾರೆ, ಕಾಳಿಂಗ ಸರ್ಪನ್ ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಲಿಟ್ರಲಿ ಎಮ್ಮೆ ನಮ್ಮ ಮನೆಯಲ್ಲ ಹೇಳೋರು, ನೀನು ಓದಿದ್ರೆ ಎಮ್ಮೆ ಮೇಯಿಸ್ಬೇಕಾಗತ್ತೆ, ದನ ಮೇಯಿಸ್ಬೇಕಾಗತ್ತೆ. ನಂದು ಫಸ್ಟ್ ಕೆಲಸ ಬಂದಿದೆ ಕಾಳಿಂಗ ಸರ್ಪನ್ ಮೇಯಿಸೋದು, ಕರ್ಕೊಂಡು ಹೋಗೋದು. ಅದೇನು ಅಂದ್ರೆ ಅದಕ್ಕೊಂದು ಟ್ರ್ಯಾಕರ್ ಹಾಕಿಟ್ಬಿಟ್ಟಿದ್ದಾರೆ. ನಮ್ಮ ಹತ್ರ ಒಂದು ಆಂಟಿನಾ ಇರುತ್ತೆ, ಅದನ್ನ ಕಾಡಿಗೆ ಬಿಟ್ಬಿಡ್ತಾರೆ. ನಾವು ದಿನ ಬೆಳಗ್ಗೆ ಎಲ್ಲಿದೆ ಕಾಡಲ್ಲಿ ಹುಡ್ಕೊಂಡು ಹೋಗಿ ಅದ್ ಏನ್ ಮಾಡ್ತಾ ಇದೆ ಏನ್ ಮಾಡಲ್ಲ. ಬೆಳಗ್ಗೆ 8 ಟ್ರ್ಯಾಕರ್ ಅಲ್ಲಿ ಹೇಳುತ್ತೆ 100 ಅಡಿ ಮುಂದೆ ಇದೆ, 200 ಅಡಿ ಮುಂದೆ. ಆ 100 ಅಡಿ ಮುಂದೆ ಆಗಿದ ತಕ್ಷಣ ಕ್ವೈಟ್ ಆಗಿ ಒಂದೊಂದೇ ಸ್ಟೆಪ್ ಹಾಕೊಂಡು ಅದನ್ನ ನೋಡಿ, ಅದಕ್ಕೆ ಒಂದು ಡೇಟಾ ಶೀಟ್ ಇರುತ್ತೆ, ಅದು ಏನ್ ಮಾಡ್ತಾ ಇದೆ, ಯಾವಾಗ ತಿಂತು, ಎಷ್ಟು ಮಲ್ಕೊಂಡಿದೆ, ಹಾರ್ಟ್ ರೇಟ್ ಏನು, ಅಷ್ಟು ಅದನ್ನ ಬರ್ದು 1.5 years ಅದನ್ನೇ ಕಾಸಿದ್ವಿ. ಹೌದಾ? ಎಸ್. ಸೊ ಹಂಗಾಗಿ ಕಾಡಲ್ಲಿ ಕೂತ್ಕೊಂಡು ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಗಳೆಲ್ಲ ಕೆಲಸ ಮಾಡೋದು ಹಿಂಗೇನಾ? ಅದ್ರಲ್ಲೂ ವರ್ಕ್ ಮಾಡಿದ್ವಿ. ಒಂದು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅಲ್ಲಿ. ಬ್ರಯನ್ ಫ್ರೈ ಅಂತ ಆಸ್ಟ್ರೇಲಿಯನ್ ವೆನಮಾಲಜಿಸ್ಟ್, ವಿಷ ಬಗ್ಗೆ ಅವರು ರಿಸರ್ಚ್ ಮಾಡ್ತಾರೆ. ಅವ್ರು ಇಂಡಿಯಾಗ್ ಬಂದಾಗ ಫೋನ್ ಮಾಡಿ ಕೇಳಿದ್ರು, ನಾನು ಇಂಡಿಯಾಗ್ ಬಂದಿದ್ದೀನಿ, ಹಿಂಗೆಲ್ಲ ಕರ್ಕೊಂಡು ಹೋಗ್ಬೇಕು ಅದು ಇದು ಅಂತ. ನಮ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅವಾಗ್ಲೂ ಅವ್ರಿಗೆ ಆಗುಂಬೆ ಕರ್ಕೊಂಡು ಹೋಗಿ ಬೆಕ್ಕ ಹಾವುಗಳು, ಅಪ್ಪಟೆ ಹಾವುಗಳು ಅದನ್ನೆಲ್ಲ ತೋರಿಸಿ, ಬೆಂಗಳೂರು ಕರ್ಕೊಂಡ್ ಬಂದು ನಾಗರಾವ್ಗಳೆಲ್ಲ ತೋರಿಸಿ, ನಮ್ ಬೇರೆ ಬೇರೆ ಆರ್ಗನೈಸೇಷನ್. ಅಲ್ಲಿ ಕಾಳಿಂಗ ಸರ್ಪ ಜಾಸ್ತಿ, ನಾಗರಾವ್ ಕಮ್ಮಿ. ಇನ್ ಬೆಂಗಳೂರು ಸಿಟಿಲಿ ನಾಗರಾವ್ ಜಾಸ್ತಿ, ಕಾಳಿಂಗ ಸರ್ಪ ಇಲ್ವೇ ಇಲ್ಲ. ಸೊ ಇದು ನನ್ ಮೇನ್ ಇಂಟ್ರೆಸ್ಟ್ ಸ್ನೇಕ್ಸ್. ಐ ವರ್ಷಿಪ್ ಸ್ನೇಕ್ಸ್, ಐ ಬಿಲೀವ್ ಇನ್ ಸ್ನೇಕ್ಸ್. ಸೊ ಓದಿದ್ದು ಅಲ್ಲ, ನಾನು ಜಾಸ್ತಿ ಬುಕ್ಸ್ ಓದಿಲ್ದೇ ಇದ್ರು ಹರ್ಪಟಾಲಜಿ, ಸ್ಟಡಿ ಆಫ್ ರೆಪ್ಟೈಲ್ಸ್, ಹಾವಾಗಿರ್ಬೋದು, ಉಡ ಆಗಿರ್ಬೋದು, ಆಮೆ ಆಗಿರ್ಬೋದು, ಅದ್ರ ಬಗ್ಗೆ ತುಂಬಾ ಆಸಕ್ತಿಯಿಂದ ಓದಿದ್ದೀನಿ. ಅದು ಮೇನ್ ಡೊಮೇನ್ ಎಕ್ಸ್ಪರ್ಟಿ ಅಂತ ಹೇಳ್ಬೋದು. ಅದ್ರ ಜೊತೆ ಹಾವು ಮತ್ತು ನಾವು ಅಂತಾನು ನಾನು ಹೇಳ್ತಾ ಇದ್ನಲ್ಲ, ಅದನ್ನು ಶುರು ಮಾಡಿದೀವಿ. ಯಾವಾಗ WHO ಸ್ನೇಕ್ ಬೈಟ್ ನ ನೆಗ್ಲೆಕ್ಟೆಡ್ ಡಿಸೀಸ್ ಮಾಡ್ಬಿಡ್ತಲ್ಲ, ಅವತ್ತಿಂದ ನಾವು ಡಿಸೈಡೆಡ್ ಇಲ್ಲ. ಇನ್ಫೋಸಿಸ್ ಅದಕ್ಕೆ 10 lakh ಬೇರೆ ಕೊಟ್ರು ಸಪೋರ್ಟ್, ಒಳ್ಳೆ ಐಡಿಯಾ, ಸಪೋರ್ಟ್ ಮಾಡ್ತೀವಿ ಅಂತ. ಅದನ್ನ ತಗೊಂಡು ಒಂದು ಜೀಪ್ ಅಲ್ಲಿ ಬೀದಿ ನಾಟಕ ಬೇರೆ ಬೇರೆ ಕಡೆ ಹೋಗಿ, ಅಯ್ಯೋ ಸೂಪರ್